ಇದು ಧಾಮನಿ ಟು ಪಂಢರಪುರ ಪಾಯದಲ್ಲಿ ನಡೆದಿದೆ. ಬೆಳಗಾವಿ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಸ್ಟಾರ್ಟ್ ಇದೆ. ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಪಂಢರಪುರ? ಇದು 300 ಕಿಲೋಮೀಟರ್ ಆಗ್ತದೆ. 300. ಹಾಂ. ಈ ಸರಿ ಸುಮಾರು ಎಷ್ಟು ಜನರಿಂದ ಒಳಗೊಂಡ ಜಾತ್ರೆ ಇದು? ಇದು ಲೇಡೀಸ್ 80 ಜನ ಇದ್ದಾರೆ, ಅದೇ ರೀತಿ ಜೆಂಟ್ಸ್ ಸಹಿತ 80 ಜನ ಇದ್ದಾರೆ. ಇದು ಹೋಗುವಾಗ ಸರ್ ಮಕ್ಕಳೆಲ್ಲ ಬರ್ತಾ ಇರ್ತಾರೋ ಅಥವಾ ಬರೀ ದೊಡ್ಡವರು ಹಿಂಗೆ ವಯಸ್ಕರು? ಇಲ್ಲ, ಮಕ್ಕಳು ಆಗ್ಬೋದು, ವಯಸ್ಕರ ಆಗ್ಬೋದು, ಎಲ್ಲ ಥರದ ಮಂದಿ ನಡೀತಿದೆ. ಇವಾಗ ಹೋಗುವಾಗ ಏನಾದರೂ ಬೈ ಮಿಸ್ಟೇಕ್ ಮೆಡಿಕಲ್ ಇಶ್ಯೂಸ್ ಆಯಿತು ಅಂದ್ರೆ ಯಾವ ರೀತಿ ಮುಂದಾಲೋಚನೆ ಏನು ಮಾಡ್ಕೊಂಡಿರ್ತಾರೆ? ಮುಂದಾಲೋಚನೆ ಎಲ್ಲ ನಾವು ದಿಂಡಿ ವತಿಯಿಂದ ಮಾಡಿ ಇಟ್ಟಿದ್ದೀವಿ. ಸರಿ ಸರ್, ಇವಾಗ ಊಟದೆಲ್ಲ ವ್ಯವಸ್ಥೆ ಮಳೆಗಾಲ ಪ್ರಾರಂಭ ಇದೆ. ಈ ವ್ಯವಸ್ಥೆಯಲ್ಲಿ ಈಗ ಊಟದೆಲ್ಲ ಯಾವ ರೀತಿ ನೀವು ಏರ್ಪಾಡು ಮಾಡ್ಕೊಂಡಿರ್ತೀರ? ಎಲ್ಲ ಥರದ ಬಿಸಿ ಬಿಸಿ ಊಟ ಎಲ್ಲ ಥರದ ತಯಾರಿ ಮಾಡಿದ್ದೀವಿ. ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೆ ಚೆನ್ನಾಗಿ ಊಟ ಇದೆ. ಯಾವುದು ಭಕ್ತಾಜನಿಗೆ ಬಂದರೂ ಯಾರಿಗೆ ಕಮ್ಮಿ ಆಗೋದಿಲ್ಲ. ಈ ರೀತಿಯಿಂದ ನಾವು ಊಟ ತಯಾರಿ ಮಾಡಿದ್ದೀವಿ. ಮುಕ್ಕಾಮೆಲ್ಲ ದೇವಸ್ಥಾನವಾಗಿ. ಓಕೆ ಸರಿ. ಇದು ಇಡೀ ಕರ್ನಾಟಕ ಜನತೆ ಭಕ್ತಾದಿಗಳಿಗೆ ಪಂಢರಪುರ ವತಿಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಎಲ್ಲರಿಗೆ ಭಕ್ತಾದಿಗೆ ಒಂದೇ ಮಾತು ಹೇಳತಕ್ಕಂತೇನೆ, ಎಲ್ಲರೂ ಈ ದಿಂಡಿಗೆ ಸಹಭಾಗಿಯಾಗಿ ಮತ್ತು ಈ ನಮ್ಮ ದಿಂಡಿಗೆ ಎಲ್ಲರೂ ಸಹಭಾಗಿಯಾಗಿ ನೀವು ಎಲ್ಲ ಸಹಖುಷಿಯಿಂದ ನೀವು ಎಲ್ಲರೂ ಪಾಲ್ಗೊಂಡು ಅಂತ ನಾನು ಅಷ್ಟೇ ಕೇಳ್ತೀನಿ. ಮತ್ತು ಅದೇ ರೀತಿಯಿಂದ ಎಲ್ಲರೂ ನೀವು ಯಾವುದೇ ರೀತಿಯಿಂದ ನೀವು ಸಹಾಯ ಮಾಡೋದಾದರೆ ಈ ದಿಂಡಿಗೆ ನೀವು ಯಾವುದೇ ರೀತಿ ಸಹಾಯ ಮಾಡಿದರೆ ನಮಗೆ ಯಾವುದು ಅನುಕೂಲವಿದೆ ಅಂತ ನಾವು ಖುಷಿ ಪಡ್ತೀವಿ. ಇಷ್ಟೇ ಹೇಳಲು ಬಯಸ್ತೇನೆ ನಾನು. ಮಹೇಶ್ ಶ್ರೀಮಂತ್ ಪಟೇಲ್. ಅದೇ ರೀತಿ ನಮ್ಮ ದಿಂಡಿಯ ಅಧ್ಯಕ್ಷ ಲಕ್ಷ್ಮಣ ಯಳೂರ್ಕರ್ ಅಂತೇಳಿ, ಉಪಾಧ್ಯಕ್ಷ ರಾಜು ಜಯನಚಿ ಅಂತೇಳಿ, ಇವರ ಇಬ್ಬರು ನಮಗೆ ಸಾಥ್ ಕೊಡ್ತಾರೆ ಅಂತೇಳಿ ನಾವು ಈ दिंडी चालू ನಡೆಸುತ್ತಿದ್ದೇವೆ. ओके सर. महेश श्रीमंत पाटील. ओके. कालच्यान सुरुवात झालेली आहे. त्या दिंडीला झाली 3 वर्ष. आजची 3 वर्ष सुरुवात झालेली आहे. आजचा ह्या दिंडीचा दुसरा दिवस आहे. तसंच आपण पंढरपूरला आनंदाने आणि गुढीने चाललेलो आहे. तसंच माऊलीने आपल्याला असंच या दिंडीमधून चालण्याची शक्ती द्यावी आणि आशीर्वाद द्यावा अशी विनंती आहे. रामकृष्ण हरी.